सिरगुप्पा तालुके के तेकलकोट शहर के पश्चिम दक्षिण पश्चिम में गोद्रा मूला के बेट्टागुड्डा इलाके में लगभग 3500 से 5000 साल पुराने प्री हिस्टोरिक इंसानी फॉसिल मिट्टी के बर्तन और पत्थर के औजार मिले। यूएस के हॉट वीक यूनिवर्सिटी में प्रोफेसर डॉक्टर नमिता एस सुगंधी की लीडरशिप में पिछले महीने से खुदाई चल रही है और नियोलिथिक इंसानी जीवन के जरूरी सबूत सामने आए हैं। शहर के हीरे अरला बूढ़ी डिब्बा, बनाना गार्डन, जक्केरू गुड्डा और हुडेड़ा गुड्डा के आसपास के इलाकों में 3 टीमें रिसर्च कर रही है। खुदाई में कई जरूरी चीजें मिली है, जिनमें नुकीले पत्थर के औजार, हाथ की कुल्हाड़ी, जानवरों की हड्डियां, दांत, रोजाना इस्तेमाल होने वाली चीजें, सुआ, गोलियां वगैरह शामिल है। इस जगह की खास बात यह है कि यहाँ एक ही जगह पर स्टोन एज, नियोलिथिक एज और आयरन एज के निशान मिले हैं। खुदाई के दौरान लगभग 5.5 फीट लंबा एक इंसानी फॉसिल मिला, जो पत्थरों से दाह संस्कार करने की प्रथा का संकेत देता है। इसके अलावा अलग अलग डिजाइन के बर्तन, कंगन और ताबीज मिले, जिससे पता चलता है कि उनका इस्तेमाल दाह संस्कार के लिए किया जाता होगा। ग्रीस यूनिवर्सिटी की बायोटेक्नोलॉजिस्ट सुसाना क्रिक पैट्रिक स्मिथ फॉसिल के संरक्षण को गाइड कर रही है और खुदाई करने वाली टीम में आईआईटी कानपुर की डॉक्टर यशस्विनी जयदेवैया, कलबुर्गी सेंट्रल यूनिवर्सिटी की रिसर्च स्कॉलर रोहिणी और अशोक अबकारी शामिल है। सिरगुप्पा से के साई बाबा तेकलकोटे की रिपोर्ट। देश विदेश और स्थानीय समाचारों के लिए चैनल को लाइक, शेयर और सब्सक्राइब करना ना भूलें। एक्सकवेशन ಸೈಟ್ ಗೆ ಬಂದ್ವಿ। ಇಲ್ಲಿ ಒಂದು 2-3 ಕಡೆ ಎಕ್ಸ್ಕವೇಷನ್ ನಡೀತಾ ಇದೆ। ನಡೆದ ಸಂದರ್ಭ ನಾವು ಲಾಸ್ಟ್ ಇದು ಗೌಡ್ರ ಮೂಲೆ ಈ ಸ್ಥಳಕ್ಕೆ ಬಂದ್ವಿ। ಇಲ್ಲಿ ಬಂದ ನಮಗೆ ಸುಮಾರು ಸೂಕ್ಷ್ಮ ಶಿಲಾಯುಗದ ಆಯುಧಗಳು ನಮಗೆ ಕಂಡು ಬಂದಿದ್ದಾವೆ। ನೋಡೋಣ ಅದ್ರ ಬಗ್ಗೆ ನಾವು ಸ್ಟಡಿ ಮಾಡಿ, ಯಾಕಂದರೆ ಇದು ನಿಯೋಲಿಥಿಕ್ ಪೀರಿಯಡು, ಮೆಗಾಲಿಥಿಕ್ ಪೀರಿಯಡು ಈ ರೀತಿಯಲ್ಲಿ ಐತೆ। ನಮಗೆ ಸೂಕ್ಷ್ಮ ಶಿಲಾಯುಗ ಸಿಕ್ಕಿರೋದು ತುಂಬ ವಿಶೇಷ ಇದೆ। ಇದ್ರ ಬಗ್ಗೆ ನಾವು ಒಂದು ಟೂಲ್ಸ್ ಎಲ್ಲ ಸ್ಟಡಿ ಮಾಡಿ ಇದ್ರ ಬಗ್ಗೆ ನಾವು ಮುಂದಿನ ದಿನದಲ್ಲಿ ವರದಿ ನೀಡ್ತೀವಿ। ಧನ್ಯವಾದ। ನಾವು ಇಂದು ಕನ್ನಡ ವಿಶ್ವವಿದ್ಯಾಲಯದ ಎಸ್ ವಿ ಸೋಮಶೇಖರ್ ಅಂತ, ಹಾಗೆಯೇ ನಮ್ಮ ಸ್ನೇಹಿತರು ನಮ್ಮ ಪುರಾತತ್ವ ಇಲಾಖೆಯ ನಿರ್ದೇಶಕರಾದಂಥ ಡಾಕ್ಟರ್ ಶ್ರೀಜೇಶ್ವರ ಅವ್ರ ಜೊತೆಗೆ ಬಂದು ಈ ತೆಕ್ಕಲಕೋಟೆ ಪರಿಸರವನ್ನು ಮತ್ತು ಇಲ್ಲಿನ ಉತ್ಖನನವನ್ನು ನೋಡಲಿಕ್ಕೆ ಬಹಳಷ್ಟು ಖುಷಿ ಆಗ್ತದೆ। ತೆಕ್ಕಲಕೋಟೆ ಅನ್ನೋದು ಹೆಸರೇ ಅದು ಒಂದು ರೀತಿಯ ಕೋಟೆಯ ಹೆಸರು ಇದೆ ಮತ್ತು ಇಲ್ಲಿನ ಬೆಟ್ಟ ಗುಡ್ಡಗಳ ಹೆಸರನ್ನು ಕೂಡ ಕಾಣ್ತೀವಿ, ಕಣಿವೆಯ ಭಾಗವನ್ನು ಕಾಣ್ತೀವಿ। ತೆಕ್ಕಲಕೋಟೆ ಅಂದಾಕ್ಷಣ ನಮಗೆ ಸಾಮಾನ್ಯವಾಗಿ ಹಿಸ್ಟಾರಿಕಲ್ ಇದರಲ್ಲಿ ಬೆಟ್ಟದ ಮಲ್ಲಯ್ಯ ನಮಗೆ ನೆನಪಾಗುತ್ತೆ, ತುಂಬ ಪ್ರಸಿದ್ಧವಾದಂತಹ ದೇವಾಲಯ ಇರುವಂಥದ್ದು। ಹಾಗೆಯೇ ಇದು ಇತಿಹಾಸ ಕಾಲ ಅಲ್ಲ, ಪ್ರಾಗಿತಿಹಾಸ ಕಾಲದ ಬಹುದೊಡ್ಡ ನೆಲೆ ನಮ್ಮ ಈ ತೆಕ್ಕಲಕೋಟೆ ಅಂತ ಹೇಳ್ಬೋದು। ಕರ್ನಾಟಕದ ಪ್ರಾಗಿತಿಹಾಸಕ್ಕೆ ಮಹತ್ವದ ಕೊಡುಗೆಗಳನ್ನು ನೀಡಿದಂತಹದ್ದು। ನಾವು ಇದುವರೆಗೆ ಶಿಲಾಯುಗ ಕಾಲಕ್ಕೆ ಸಂಬಂಧಪಟ್ಟ ನೋಡಿದಾಗ ತೆಕ್ಕಲಕೋಟೆ ಅಂದಾಕ್ಷಣ ನಮಗೆ ಸೂಕ್ಷ್ಮ ಶಿಲಾಯುಗ ಬಗ್ಗೆ ನಮಗೆ ಅಷ್ಟು ಮಾಹಿತಿ ಸಿಕ್ಕಿರಲಿಲ್ಲ। ನವಶಿಲಾಯುಗದ ಕೊಡಲುಗಳು ಸಿಕ್ಕಿದ್ವು, ಹಾಗೆಯೇ ನಮಗೆ ಬರೆಯಲು ಸಿಕ್ಕಿದ್ವು, ಬೃಹತ್ ಶಿಲಾಯುಗದ ನೆಲೆ ಕೂಡ ಸಿಕ್ಕಿದೆ, ಸಮಾಧಿಗಳು ಸಿಕ್ಕಿದ್ದಾವೆ, ಬೃಹಶಿಲಾ ಗೋರಿಗಳು ಇವೆಲ್ಲ ಇದ್ದವು। ಈಗ ನಮ್ಮ ಸುಗಂಧಿ ಮೇಡಮ್ ಅವರು ಎಕ್ಸ್ಕವೇಷನ್ ಮಾಡಿದ ಹಿನ್ನೆಲೆಯಲ್ಲಿ ನಮಗೆ ಸೂಕ್ಷ್ಮ ಶಿಲಾಯುಗದ ಅವಶೇಷಗಳು ಕೂಡ ನಮಗೆ ವಿಶೇಷವಾಗಿ ಈ ನೆಲೆಯಲ್ಲಿ ಸಿಕ್ಕಿರುವಂಥದ್ದು ಬಹಳ ಮುಖ್ಯವಾದ್ದು। ಈ ಹಿಂದೆಯೂ ಕೂಡ MS ನಾಗರಾಜರಾವ್ ಮತ್ತು ಅನೇಕ ಪುರಾತತ್ವಜ್ಞರು ಸಂಶೋಧನೆಗಳನ್ನು, ಉತ್ಖನನಗಳನ್ನು ಮಾಡಿದರು, ಅವಾಗಲೂ ಕೂಡ ನೋಟಿಸ್ ಮಾಡಿದರು। ಅದರಲ್ಲಿ ನಾವು ಕಣ್ಣಾರೆ ಇವತ್ತು ಸೂಕ್ಷ್ಮ ಶಿಲಾಯುಧಗಳನ್ನು ನೋಡುವಂಥ ಒಂದು ದೊಡ್ಡ ಅವಕಾಶ ಸಿಕ್ಕಿದೆ। ತೆಕ್ಕಲಕೋಟೆ ಅಂದಾಕ್ಷಣ ನಮಗೆ ಶಿಲಾಯುಗದ ಬಹುದೊಡ್ಡ ನೆಲೆ ಅಂತ ನಾವು ಹೇಳಲಿಕ್ಕೆ, ಮತ್ತು ಇದಕ್ಕೆ ಕಾರಣ ಇಲ್ಲಿನ ಬೆಟ್ಟ ಗುಡ್ಡಗಳು। ಈ ಬೆಟ್ಟ ಗುಡ್ಡಗಳು ಮನುಷ್ಯನ ಅದರಲ್ಲೂ ವಿಶೇಷವಾಗಿ ಶಿಲಾಯುಗದ ಮಾನವನ ವಸತಿಗೆ ಅತ್ಯಂತ ಅನುಕೂಲಕರವಾದಂತಹ ನೆಲೆಗಳನ್ನು ಇದು ಒದಗಿಸಿದೆ ಅಂತ ನಾವು ಹೇಳ್ಬೋದು। ಇಲ್ಲಿನ ಬೆಟ್ಟ ಗುಡ್ಡಗಳಿರುವಂತಹ ಕಲಾಸೆರೆಗಳು, ಜೊತೆಗೆ ಇಲ್ಲಿನ ವರ್ಣಚಿತ್ರಗಳು, ಗೆರೆ ಚಿತ್ರಗಳು, ಗೀರು ಚಿತ್ರಗಳು, ಕುಟ್ಟಿ ಮೂಡಿಸಿದ ಚಿತ್ರಗಳು, ಇವುಗಳ ಜೊತೆಗೆ ಇವತ್ತು ಉತ್ಖನನದಲ್ಲಿ ಸಿಕ್ಕಂತಹ ಈ ಬಗೆಯ ಹ್ಯಾಬಿಟೇಷನ್ ಸೈಟ್, ಫ್ಯಾಕ್ಟ್ರಿ ಸೈಟ್, ಹಾಗೆಯೇ ನಮಗೆ ಆಯುಧಗಳು, ಪರಿಕರಗಳು, ಇವೆಲ್ಲವುಗಳ ಹಿನ್ನೆಲೆಯಲ್ಲಿ ತೆಕ್ಕಲಕೋಟೆ ನಮ್ಮ ಕರ್ನಾಟಕದ ಪ್ರಾಗಿತಿಹಾಸ ಕಾಲದ ಬಹುದೊಡ್ಡ ನೆಲೆ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಆಗ್ತದೆ। ನಮಸ್ಕಾರ।